ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನೆಲ್ಗೆ ಸ್ವಾಗತ. ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ. ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು, ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ, ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ. 22 ಮಾಡಲು ಸಿಟಿ ಪಿಕಪ್ 22 ಮಾಡಲಾ? 22 ಮಾಡಲು ಓನರ್ಶಿಪ್ ಎಷ್ಟಿದೆ? ಸಿಂಗಲ್ ಓನರು 35,000 ರನ್ ಆಗಿದೆ. ಅಷ್ಟೇ ನೋಡಿರೋದು? ಹೌದು, ಅಷ್ಟೇ. ಇದು ಸರ್ ಸರ್, ಅದು ಗಾಡಿ ನೀವು ಝೂಮ್ ಮಾಡಿ ನೋಡಿದ್ರೆ, ಫೋಟೋಗ್ರಾಫಿ ನೋಡಿದ್ರೆ ಗೊತ್ತಾಗುತ್ತೆ. ಮನೆ ಮುಂದೆ ನಿಲ್ಸಿದಾರೆ ಅದು. ಹೌದೌದು, ಈಗ ಹೌದು, ಅದು ಮನೆ ಮುಂದೆ ನಿಲ್ಸಿದ್ದಾರೆ. ಕಂಪ್ನಿಗೆ ಬಿಟ್ಟಿದ್ರು ಅವರು ಕೊರಿಯರ್ ಸರ್ವಿಸ್ಗೆ. ಫ್ರಂಟು ಈಗ ಅದ್ರದ್ದು ಸ್ಟಿಕ್ಕರ್ ಎಲ್ಲ ಇಲ್ಲ, ಅದು ಕೇಳ್ತಾರೆ ಜನ. ಸ್ಟಿಕ್ಕರ್ ಏನು ಇಲ್ಲ ಅಂತ. ಸ್ಟಿಕ್ಕರ್ ಅವರು ಕಂಪ್ನಿಯಲ್ಲೇ ತೆಗ್ಸಿದ್ದಾರೆ. ಸ್ಟಿಕ್ಕರ್ ತೆಗ್ಸ್ಬಿಟ್ಟು ಆ ಕೊರಿಯರ್ ಅವ್ರದ್ದು ಬ್ರಾಂಡ್ ನೇಮ್ ಏನೋ ಹಾಕ್ಸಿದ್ರಂತೆ, ಅವ್ರ ಕಂಪ್ನಿದು. ಕಂಪ್ನಿದ್ ಹಾಕ್ಸಿದ್ರಂತೆ. ಅದೇನೋ ಟೆಂಡರ್ ಕ್ಯಾನ್ಸಲ್ ಆಗ್ಬಿಟ್ಟು, ಈಗ ಆಫ್ಟರ್ ಕೋವಿಡ್ ಟೆಂಡರ್ ಕ್ಯಾನ್ಸಲ್ ಆಗ್ಬಿಟ್ಟು ಹಾಗೆ ನಿಲ್ಸ್ಯಾರ. ಅದಾದ್ಮೇಲೆ ಒಂದ್ 35,000 ಓಡಿರೋದು ಅಷ್ಟೇ ಅಂತ. ಅದು ಅಷ್ಟೇ ಓಡಿರೋದು. ಗಾಡಿ ಚೆನ್ನಾಗಿದೆ, ಹಿಂದೆ ತೊಟ್ಟಿ ಎಲ್ಲ ಹೊಸದೆ. ಬಾಡಿ ಕೂಡ ಕಟ್ಸಿಲ್ಲ ಗಾಡಿ ಸರ್. ಕಂಟೈನರ್ ಇತ್ತು ಅದ್ರಲ್ಲಿ. ಕಂಟೈನರ್ ಬಾಡಿನ ಸೇಲ್ ಮಾಡಿದ್ರು ಅವರು, ತೊಟ್ಟಿ ಹಾಕ್ಸ್ಯಾರೆ. ಹೌದೌದು. ಈಗ ಕಂಟೈನರ್ ಬಾಡಿಲಿ ಫುಲ್ ಕಲರ್ ಆಗಿತ್ತು, ಅದು ಬ್ಲೂ ಕಲರ್ ತರ ಆಗಿತ್ತು ಕೊರಿಯರ್ ಪಾರ್ಸಲ್ ಸರ್ವಿಸ್ಗೆ. ಆ ಕಲರ್ ಆಗಿರೋ ತೊಟ್ಟಿನ ಸೇಲ್ ಮಾಡಿದ್ರು. ವೈಟ್ ಕಲರ್ ಮಾಡಿನೇ ಸೇಲ್ ಮಾಡಿದ್ರು. ಮೊನ್ನೆ ಫಿಶ್ ಅವರಿಗೆ ನಮ್ ಗ್ಯಾರೇಜ್ ಅಲ್ಲೇ ಕೊಟ್ಟಿದ್ದು. ನೀವೇ ಕೊಟ್ರಾ? ಹೌದು, ನಾವೇ ಕೊಟ್ಟಿದ್ದು ನಮ್ ಗ್ಯಾರೇಜ್ ಅಲ್ಲೇ. ಸಿಟಿ ಪಿಕಪ್ ಇದು? ಹೌದು, ಸಿಟಿ ಪಿಕಪ್. ಸರ್, ಮೈಲೇಜ್ ಎಷ್ಟು ಬರ್ತದೆ ಗಾಡಿ? ಸರ್, ಇದು ಒಂದು 14 ವರೆಗೆ ಬರುತ್ತೆ. 14-15 ಬರುತ್ತೆ. 14-15 ಬರ್ತದೆ. ಹೌದೌದು. ತೊಟ್ಟಿ ಇದು ಅಗ್ಲ ಬರುತ್ತೆ, ಮ್ಯಾಕ್ಸಿ ಟ್ರಕ್ ಪ್ಲಸ್ಗಿನ ಅಗ್ಲ ಬರುತ್ತೆ. ಸಿಂಗಲ್ ಓನರು. ಸ್ಕ್ರಾಚಸ್ ಡೆಂಟ್ ಏನಿಲ್ಲ, ನೀಟಾಗೈತೆ. ನೀವ್ ಹೇಳಂಗೆ ಗಾಡಿ ರನ್ನಿಂಗ್ ಮನೆ ಮುಂದೆ ನಿಂತೈತೆ. ಹೌದು, ಮನೆ ಮುಂದೆ ನಿಲ್ಸಿದ್ದಾರೆ. ಅವರು ಬ್ಯಾಂಗ್ಳೂರಲ್ಲಿ ಕಂಪ್ನಿಗೆ ಬಿಟ್ಟಿದ್ರು, ಅವ್ರು ನಿಲ್ಸಿದ್ದಾರೆ. CC ಕಂಡೀಷನ್ ಗಾಡಿ ಕೊಡ್ತಾರೆ. ಆನ್ ಕ್ಯಾಶ್ ಇದೆ ಗಾಡಿ. ಕ್ಯಾಶ್ ಎಲ್ಲ ಐತೆ. ವೆಹಿಕಲ್ HP ಇದ್ದು HP ಕ್ಯಾನ್ಸಲೇಷನ್ ಇದೆ. ಹೌದಾ ಸರ್? ಲೊಕೇಶನ್ ಗಾಡಿ ಇರೋದು ಸರ್ ಶಿವಮೊಗ್ಗದಲ್ಲಿ. ಈಗ ಗ್ಯಾರೇಜ್ ಹತ್ರ ಬರಬೇಕು. ಗ್ಯಾರೇಜ್ ಹತ್ರ ಬಂದ್ರೆ ನಾನು ಹೋಗೋದಿಲ್ಲ, ನಾನು ಕಸ್ಟಮರ್ ಅವ್ರ ಪಾರ್ಟಿ ಇದಾರಲ್ಲ, ಪಾರ್ಟಿ ನಂಬರ್ ಕೊಟ್ಟು ಕಳಿಸ್ತೀನಿ ಸರ್. ಎಷ್ಟು ಹೇಳ್ತೀರಿ ಗಾಡಿಗೆ ರೇಟು? ಸರ್, ಅವರು 7 ಲಕ್ಷ ಹೇಳ್ತಿದ್ದಾರೆ. 7 ಲಕ್ಷ? 7 ಲಕ್ಷ ಫೈನಲ್ ಅಂತ ಹೇಳಿದ್ರು ಅವರು. ಬಂದ್ ಗಾಡಿ ನೋಡ್ಲಿ, ಗಾಡಿ ನೋಡ್ಬಿಟ್ಟು ಎದ್ರ ಬದ್ರ ಮಾತಾಡ್ಕೊಳ್ಳಿ ಸರ್. ನಮ್ದೇನಿಲ್ಲ ಅದ್ರಲ್ಲಿ ಕಡ್ಡಿ ಎಲ್ಲಾಡ್ಸೋದು. ಬಂದ್ರೆ ನೆಗೋಷಿಯೇಟ್ ಆಗುತ್ತೆ. ಹೌದು, ನೆಗೋಷಿಯೇಟ್ ಆಗುತ್ತೆ ನೋಡೋಣ. 7 ಲಕ್ಷ ಹೇಳ್ತಿದ್ರಾ? ಆದ್ರೆ ಡೀಲರ್ ಬಂದ್ರೆ ಗಾಡಿ ಕೊಡ್ಸಲ್ಲ ಸರ್. ಈಗ ಮೊನ್ನೆ ಯಾರೋ ಡೀಲರ್ ಬಂದಿದ್ರು, ಅವರು 640 ಕೇಳಿದ್ರು. ಅವ್ರು ಡೀಲರ್ ಅನ್ನೋ ಕಾರಣಕ್ಕೆ ಕೊಡ್ಸಲಿಲ್ಲ ಸರ್. ಇದೇ ಗಾಡಿ 22 ಗಾಡಿ 7.5 ಲಕ್ಷ ಹೇಳ್ತಾರೆ. ಅದು ಅವೆಲ್ಲ ಕೊಡ್ಸಕ್ ಹೋಗಲ್ಲ. ಕಸ್ಟಮರ್ ಬಂದ್ರೆ, ಬೈಯರ್ ಬಂದ್ರೆ ಮಾತ್ರ ಕೊಡ್ತಾರೆ. ಲೋನ್ ಆಪ್ಷನ್ ಇದೆ. ಬರ್ಲಿ ನೋಡೋಣ ಸರ್. ಓಕೆ, ನಮ್ ಕಡೆಯಿಂದ ಪಾರ್ಟಿಗಳು ಬಂದ್ರೆ ಕಳ್ಸ್ಕೊಡಿ ಸರ್. ಆಯ್ತಾಯ್ತು. ಥ್ಯಾಂಕ್ ಯು.